ಮೊದಲ ಬಾರಿ ಗೌರಿ ಹಬ್ಬ ಮಾಡ್ತಿದ್ದೀರಾ? ಬಾಗಿನದಲ್ಲಿ ಇರಬೇಕಾದ ವಸ್ತುಗಳು ಯಾವುದು ಅಂತ ನೋಡೋಣ. ಇನ್ನೇನು ಗೌರಿ ಗಣೇಶ ಹಬ್ಬ ಹತ್ತಿರ ಬಂದಿದೆ. ಇದು ಬಹಳ ಪ್ರಮುಖವಾದ ಹಬ್ಬಗಳಲ್ಲಿ ಒಂದು. ಅದರಲ್ಲೂ ಗೌರಿ ಹಬ್ಬ ಹೆಣ್ಣು ಮಕ್ಕಳಿಗೆ ಬಹಳ ವಿಶೇಷ ಅಂದ್ರೆ ತಪ್ಪಾಗಲಾರದು. ಈ ಹಬ್ಬವನ್ನ ಮದುವೆಯಾದ ಹೆಣ್ಣು ಮಕ್ಕಳು ಆಚರಿಸ್ತಾರೆ. ಈ ದಿನ ಮಹಿಳೆಯರು ತನ್ನ ತಾಯಿ ಅತ್ತಿಗೆಗೆ ಬಾಗಿನ ನೀಡಿ ಮುತ್ತೈದೆಯರಿಗೆ ಅರಿಶಿನ ಕುಂಕುಮವನ್ನ ನೀಡಿ ಆಶೀರ್ವಾದ ಪಡೆದುಕೊಳ್ತಾರೆ. ಇನ್ನು ಈ ಹಬ್ಬ ಬಹಳ ವಿಶೇಷ ಎನ್ನಲಾಗ್ತದೆ. ಈ ದಿನ ಬಹಳ ಶ್ರದ್ಧೆ ಹಾಗೂ ಭಕ್ತಿಯಿಂದ ಗೌರಿಯನ್ನ ಪೂಜೆ ಮಾಡುವುದರಿಂದ ಸಂಸಾರದಲ್ಲಿ ಯಾವುದೇ ಕಷ್ಟಗಳು ಬರದಂತೆ ನೋಡಿಕೊಳ್ತಾಳೆ ಹಾಗೂ ಜೀವನದಲ್ಲಿನ ಕಷ್ಟಗಳು ನಿವಾರಣೆ ಆಗತ್ತೆ ಎನ್ನುವ ನಂಬಿಕೆ ಕೂಡ ಇದೆ. ಈ ದಿನ ಪೂಜೆ ಮಾಡಿ ಬಾಗಿನ ಕೊಡುವುದರಿಂದ ಗೌರಿ ಇಷ್ಟಗಳನ್ನೆಲ್ಲ ಪೂರೈಸ್ತಾಳೆ ಮತ್ತು ಸಂಸಾರದಲ್ಲಿ ಸುಖ, ಶಾಂತಿ, ಸಮೃದ್ಧಿ ನೆಲೆಸಿರುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಇನ್ನು ಈ ಹಬ್ಬದ ಮತ್ತೊಂದು ವಿಶೇಷತೆ ಅಂದ್ರೆ ಬಾಗಿನ ಕೊಡುವುದು. ಸಾಮಾನ್ಯ ದಿನಗಳ ಹಾಗೆ ಈ ಹಬ್ಬದ ದಿನ ಬಾಗಿನ ಕೊಡಲಾಗುವುದಿಲ್ಲ. ಈ ದಿನ ಬಾಗಿನದಲ್ಲಿ ವಿಶೇಷ ಸಾಮಗ್ರಿಗಳು ಇರುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಮೊರದ ಬಾಗಿನ ಕೊಡ್ತಾರೆ. ಅದರಲ್ಲಿ ಅನೇಕ ವಸ್ತುಗಳಿರುತ್ತೆ. ಮೊದಲ ಬಾರಿಗೆ ಗೌರಿ ಹಬ್ಬ ಮಾಡುವವರಿಗೆ ಈ ಬಾಗಿನದಲ್ಲಿ ಏನೆಲ್ಲ ಇರುತ್ತೆ ಎಂಬುದು ತಿಳಿದಿರುವುದಿಲ್ಲ. ಕೆಲವರಿಗೆ ಯಾವಾಗಲೂ ಗೊಂದಲ ಇರುತ್ತೆ. ನಿಮಗೂ ಬಾಗಿನದ ವಿಚಾರದಲ್ಲಿ ಗೊಂದಲಗಳಿದ್ರೆ ಯಾವೆಲ್ಲ ವಸ್ತುಗಳನ್ನ ಬಾಗಿನದಲ್ಲಿ ಹಾಕಬೇಕು ಎಂಬುದನ್ನ ನೋಡೋಣ. ಬಾಗಿನದಲ್ಲಿ ಇರಬೇಕಾದ ವಸ್ತುಗಳು: 10 ಮೊರ, 4 ವಿವಿಧ ಬೇಳೆಗಳ ಮಿಶ್ರಣ 3 ಪ್ಯಾಕ್, ತೊಗರಿ ಬೇಳೆ ಆಗಲಿ, ಕಡಲೆಬೇಳೆ, ಹೆಸರು ಬೇಳೆ ಅಥವಾ ಉದ್ದಿನ ಬೇಳೆ, ಹೆಸರು ಕಾಳು 2 ಕಪ್ ಅಕ್ಕಿ, ಅರ್ಧ ಕಪ್ ಗೋಧಿ, ಬೆಲ್ಲ ಅಚ್ಚು 1, ಅರಿಶಿನ ಮತ್ತು ಕುಂಕುಮ, ಕಣ್ಣು ಕಪ್ಪು 1 ಡಬ್ಬ, 1 ಡಜನ್ ಬಳೆ, 1 ಜೋಡಿ ಒಲೆ, 1 ಕರಿಮಣಿ, 1 ಕನ್ನಡಿ, 1 ಬಾಚಣಿಗೆ, 1 ಬ್ಲೌಸ್ ಪೀಸ್ ಕೆಂಪು ಅಥವಾ ಹಸಿರು ಬಣ್ಣದ್ದು, ವೀಳ್ಯದ ಎಲೆ ಮತ್ತು ಅಡಿಕೆ, 1 ತೆಂಗಿನಕಾಯಿ, ಬಾಳೆಹಣ್ಣು 2, ದಕ್ಷಿಣೆ. ಎಲ್ಲರಿಗೂ ಮೊರದಲ್ಲಿ ಬಾಗಿನವನ್ನ ಕೊಟ್ರೆ ಅನೇಕ ಪ್ರಯೋಜನಗಳು ಸಿಗುತ್ತೆ. ಮೊರ ಎಂಬುದು ಬಿದಿರಿನ ಪಟ್ಟಿಗಳಿಂದ ನೇಯ್ದ ಬಿದಿರಿನ ತಟ್ಟೆಯಾಗಿದ್ದು ಮನೆಯಲ್ಲಿ ಅನೇಕ ವಿಚಾರಗಳಿಗೆ ಇದನ್ನ ಬಳಸಲಾಗುತ್ತೆ. ಮೊರ ಸಮೃದ್ಧಿ ಮತ್ತು ಶಾಂತಿಯನ್ನ ಸೂಚಿಸುತ್ತೆ. ಆದ್ದರಿಂದ ಪ್ರಾಚೀನ ಕಾಲದಲ್ಲಿ ಮಹಿಳೆಯರು ಮೊರವನ್ನ ಲಕ್ಷ್ಮೀ ದೇವಿಯ ಸಂಕೇತ ಅಂತ ಕೂಡ ಪರಿಗಣಿಸಿದ್ದಾರೆ. ಹಬ್ಬದ ದಿನದಂದು ಪೂಜೆಯ ನಂತರ ಬಾಗಿನವನ್ನ ಮೊದಲ ಗೌರಿ ದೇವಿಗೆ ಅರ್ಪಿಸಲಾಗುತ್ತೆ. ಬಾಗಿನದಲ್ಲಿ ಕೊಡುವ ಪ್ರತಿಯೊಂದು ವಸ್ತುವಿಗೂ ಒಂದೊಂದು ಅರ್ಥವಿದೆ. ಹೌದು, ಸಂಪ್ರದಾಯದ ಪ್ರಕಾರ ಕೊಡಬೇಕಾದ ಬಾಗಿನದಲ್ಲಿ ಕೊಡುವ ಎಲ್ಲ ವಸ್ತುಗಳಿಗೂ ಒಂದೊಂದು ಅರ್ಥವಿದೆ. ಮುಖ್ಯವಾಗಿ ಅರಿಶಿನ ಗೌರಿ ದೇವಿ, ಕುಂಕುಮ ಲಕ್ಷ್ಮೀ ದೇವಿ ಹಾಗೂ ಸಿಂಧೂರ ಸರಸ್ವತಿ ದೇವಿಯ ಸ್ವರೂಪ ಎನ್ನಲಾಗುತ್ತೆ. ಹಾಗೆಯೇ ಕನ್ನಡಿಯು ರೂಪ ಲಕ್ಷ್ಮಿಯ ಸಂಕೇತವಾದರೆ ಬಾಚಣಿಗೆ ಶೃಂಗಾರ ಲಕ್ಷ್ಮಿ, ಕಾಡಿಗೆ ಲಜ್ಜಾ ಲಕ್ಷ್ಮಿ, ಅಕ್ಕಿ ಶ್ರೀ ಲಕ್ಷ್ಮಿಯ ಸ್ವರೂಪ ಎನ್ನುವ ನಂಬಿಕೆ ಇದೆ. ಇನ್ನು ಬೇಳೆಗಳಿಗೆ ಸಹ ಒಂದೊಂದು ಅರ್ಥವಿದೆ. ತೊಗರಿ ಬೇಳೆ ವರಲಕ್ಷ್ಮಿ, ಉದ್ದಿನ ಬೇಳೆ ಸಿದ್ಧಲಕ್ಷ್ಮಿ, ಹೆಸರು ಬೇಳೆ ವಿದ್ಯಾಲಕ್ಷ್ಮಿ, ತೆಂಗಿನಕಾಯಿ ಸಂತಾನಲಕ್ಷ್ಮಿ, ವೀಳ್ಯದೆಲೆ ಧನಲಕ್ಷ್ಮಿ, ಅಡಿಕೆ ಇಷ್ಟಲಕ್ಷ್ಮಿ ಎನ್ನಲಾಗುತ್ತೆ. ಇದರ ಜೊತೆಗೆ ಹಣ್ಣು ಜ್ಞಾನಲಕ್ಷ್ಮಿ, ಬೆಲ್ಲ ರಸಲಕ್ಷ್ಮಿ, ಬಟ್ಟೆ ವಸ್ತ್ರಲಕ್ಷ್ಮಿ ಆಗಿರುತ್ತೆ. ಇನ್ನು ಬಾಗಿನ ತಯಾರಿಸುವ ವಿಧಾನ ಹೇಗೆ ಅಂತ ಹೇಳೋದಾದ್ರೆ, ಮೊರ ತಂದು ಚೆನ್ನಾಗಿ ತೊಳೆದು ನಂತರ ಅದರ ಮೇಲೆ ಅರಿಶಿನ ಕುಂಕುಮದ ಉದ್ದದ ಪಟ್ಟಿ ಬಳಿಯಿರಿ. ಹಾಗೆಯೇ ಅದರ ಅಂಚುಗಳಲ್ಲಿ ಕುಂಕುಮ ಮತ್ತು ಅರಿಶಿನವನ್ನ ಹಚ್ಚಿ. ಈಗ ಅದರಲ್ಲಿ 2 ವೀಳ್ಯದೆಲೆದ ಎಲೆ, ಕನಿಷ್ಠ 4 ಅಡಿಕೆ ಹಾಗೂ ತೆಂಗಿನಕಾಯಿ ಇಡಿ. ಹಾಗೆಯೇ ದಕ್ಷಿಣೆ ಇಡಿ. ನಂತರ ಈಗಾಗಲೇ ಮೇಲೆ ತಿಳಿಸಿರುವ ಇತರ ಸಾಮಾನುಗಳನ್ನ ಇಡಿ. ಈಗ ಇನ್ನೊಂದು ಮೊರವನ್ನ ತೆಗೆದುಕೊಂಡು ವಿರುದ್ಧ ದಿಕ್ಕಿನಲ್ಲಿ ಮುಚ್ಚಬೇಕು. ನಂತರ ನೀವು ಬಾಗಿನವನ್ನ ಮುತ್ತೈದೆಯರಿಗೆ ಕೊಡಬೇಕು. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.